ಒಂದು ಸಣ್ಣ ನಿರ್ಧಾರ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೌತಮ್. ಜೀವನದಲ್ಲಿ ಕೆಲವೊಂದು ಮಾತುಗಳ ತಕ್ಷಣ ಅರ್ಥ ಆಗಲ್ಲ, ಆದ್ರೆ ಸಮಯ ಬಂದಾಗ ಅದೇ ಮಾತುಗಳು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಈ ಕತೆ ಬರೀ ನನ್ ಮಾತ್ರ ಅಲ್ಲ, ನಿಮ್ದು ಕೂಡ ಆಗಿರ್ಬೋದು. ಕೊನೆಯವರೆಗೂ ಕೇಳಿ, ಯಾಕಂದ್ರೆ ಈ ಕತೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಪ್ರಶ್ನೆಗೆ ಉತ್ತರ ಸಿಗ್ಬೋದು. ಎಲ್ಲರಿಗೂ ಮೌನತನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರವಿ ಅನ್ನೋ ಹುಡುಗ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ಅಪ್ಪ ದಿನಗೂಲಿ ಕೆಲಸ ಮಾಡ್ತಿದ್ರು, ಅಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ರು. ಕನ್ಸು ಮಾತ್ರ ತುಂಬಾ ದೊಡ್ಡದಾಗಿತ್ತು, ಆದ್ರೆ ಜೇಬಲ್ ನಯ ಪೈಸಾ ದುಡ್ಡಿರ್ಲಿಲ್ಲ. ಡಿಗ್ರಿ ಮುಗಿಸಿ 2 ವರ್ಷ ಆದ್ರೂ ಜಾಬ್ ಇಲ್ಲ. ಎಲ್ಲಾ ಕಡೆ ಟ್ರೈ ಮಾಡ್ದ, ರೆಸ್ಯೂಮ್ ರಿಜೆಕ್ಟು, ಇಂಟರ್ವ್ಯೂ ಫೇಲು. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಅವ್ನಿಗೆ ಇದ್ದಿದ್ದು ಒಂದೇ ಪ್ರಶ್ನೆ, ನನ್ನ ಜೀವನ ಅಂದ್ರೆ ಇಷ್ಟೇನಾ? ಇದೇ ಪ್ರಶ್ನೆಯಲ್ಲಿ ದಿನಗಳನ್ನ ಮುಂದೆ ಆಗ್ತಾ ಇದ್ದ. ಒಂದು ದಿನ ಹಿಂಗೆ ಇಂಟರ್ವ್ಯೂಗೆ ಹೋದಾಗ ಫೇಲ್ ಆಗಿ ಮನೆಗೆ ಬಂದ. ಮೌನವಾಗಿ ಕೂತಿದ್ದ, ಮಾತೇ ಇಲ್ಲ. ಇದನ್ನ ಅವ್ರಪ್ಪ ದೂರದಿಂದ ನೋಡಿದ್ರು. ಪ್ರೀತಿಯಿಂದ ಮಗನ ಹತ್ರ ಬಂದು, ಮಗನೇ ಒಂದ್ ಕಿವಿ ಮಾತು ಹೇಳ್ತೀನಿ ಕೇಳಿಸ್ಕೊ. ನಿನ್ ಕೆಲ್ಸಗಳು ತಡ ಆಗ್ತಿದೆ ಅಂದ್ರೆ ನೀನು ತಪ್ಪಾರಿ ಹಿಡಿದಿದ್ಯಾ ಅಂತಲ್ಲ, ಆದ್ರೆ ಈ ಮಾತು ರವಿ ಕಿವಿಗೆ ಬೀಳಲೇ ಇಲ್ಲ. ನಿನ್ ಲೆಕ್ಚರ್ ಅವನಿಗೆ ಬೇಕು, ಹೋಗಪ್ಪ ಅಂದ್ಬಿಟ್ಟು ಎದ್ದು ಹೊರಗೆ ಹೋಗಿಬಿಟ್ಟ. ತನ್ನ ಸ್ನೇಹಿತನ ಜೊತೆ ಹೊರಗಡೆ ಸುತ್ತಾಡ್ಕೊಂಡು ಬಂದ್ಮೇಲೆ ಹೊಸ್ಲು ದಾಟಕ್ಕಿಂತ ಮುಂಚೆ ಒಂದ್ ವಿಷಯ ಅಬ್ಸರ್ವ್ ಮಾಡ್ದ. ಅವನು ಯಾವತ್ತು ಅವ್ನ ಕಣ್ಣಿಗೆ ಬೀಳ್ದೇ ಇರೋದು ಅವತ್ತು ಅವ್ನ ಕಣ್ಣಿಗೆ ಬಿತ್ತು, ಅವ್ರ ಅಪ್ಪನ ಚಪ್ಪಲಿ. ಅದೋ ಪೂರ್ತಿ ಅರ್ಧೋಗಿ, ಆದ್ರೆ ಅವ್ರಪ್ಪ ಅದನ್ನೇ ಹಾಕೊಂಡು ದಿನ ಓಡಾಡ್ತಿದ್ರು. ಈ ವಿಷಯ ತಲೆಯಲ್ಲಿ ಕುತ್ಕೊಬಿಡ್ತು. ಅವತ್ತೇ ಅವನು ಮೊದಲನೇ ಬಾರಿ ಯೋಚನೆ ಮಾಡಿತ್ತು. ಅದೇ ಯೋಚನೆಯಲ್ಲಿ ಊಟ ಮಾಡದೆ ಹೋಗಿ ಮಲ್ಕೊಂಡ. ಆ ಯೋಚನೆ ಅಂತೂ ಅವನಿಗೆ ರಾತ್ರಿ ಪೂರ್ತಿ ನಿದ್ದೆನೇ ಕೊಟ್ಟಿಲ್ಲ. ನಾನು ಮಾಡಿರೋ ಪ್ರಯತ್ನದಲ್ಲಿ ಸೋತಿದ್ದೀನಿ ಅಂತ ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಲ್ಲ, ಆದ್ರೆ ನಮ್ಮಪ್ಪ ಅವ್ರ ಜೀವನದಲ್ಲಿ ಎಷ್ಟೋ ವಿಷಯ ಸೋತಿದ್ರು ಯಾವತ್ತೂ ಸತ್ತಿಲ್ಲ. ಅವ್ರು ಅದನ್ನೆಲ್ಲ ಮೆಟ್ಟೆ ನಿಂತಿದ್ರು. ಹಾಗಾದ್ರೆ ನಾನು ಇದ್ರಲ್ಲಿ ಕಲಿಬೇಕಾಗಿರೋದು ಸೋತಿದ ತಕ್ಷಣ ಜೀವನ ಮುಗೀತು ಅಂತ ಅಲ್ಲ, ಅದನ್ನ ಮೀರಿ ನಾನು ನಿಂತ್ಕೋಬೇಕು. ಇದೇ ಒಂದು ಯೋಚನೆಯಲ್ಲಿ ನಿಧಾನ ಕಣ್ಣು ಮುಚ್ಚಿದ. ನೆಕ್ಸ್ಟ್ ಡೇ ಮುಕ್ತಲ್ಲಿ ಒಂದು ನಗುವಿಂದ ಇದ್ದ. ಅವನು ಡಿಸಿಷನ್ಗೆ ಬಂದಿದ್ದ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸ್ಕ್ಯೂಸಸ್ ಇಲ್ಲ, ಯಾರಿಗೂ ಬ್ಲೇಮ್ ಮಾಡಲ್ಲ. ಫ್ರೀ ಟೈಮ್ ನಲ್ಲಿ ಸ್ಕಿಲ್ಸ್ ಕಲಿಯೋಣ ಅಂತ ನಿರ್ಧಾರ ಮಾಡಿದ. ಸಣ್ಣ ಕೆಲಸ ಆಗ್ಲಿ ದೊಡ್ಡ ಕೆಲಸ ಆಗ್ಲಿ, ಅವ್ನಿಗೆ ಯಾವ್ದಾವ್ದು ಕೆಲಸಗಳು ಖಾಲಿ ಇದೆ ಅಂತ ಗೊತ್ತಿತ್ತು, ಎಲ್ಲದಕ್ಕೂ ಅಪ್ಲಿಕೇಶನ್ ಆಗ್ತಾ. ತಿಂಗಳುಗಳು ಕಳೆದ್ವು, ಆದ್ರೆ ಅವನಲ್ಲಿ ಇದ್ದಿದ್ದ ಕಾನ್ಫಿಡೆನ್ಸ್ ಮಾತ್ರ ಕಮ್ಮಿ ಆಗಿಲ್ಲ. ದೇವ್ರ ದಯೆಯಿಂದ 3 ತಿಂಗಳ ನಂತರ ಅವನಿಗೊಂದು ಆಫರ್ ಲೆಟರ್ ಕೈಗೆ ಬಂತು. ಅದು ಅವನ ಜೀವನನೇ ಬದಲಾಯಿಸ್ತು. ಆದ್ರೆ ಈ ಬದಲಾವಣೆಗೆ ತಿರುವು ಕೊಟ್ಟಿದ್ದು ಅವ್ರ ಅಪ್ಪನ ಕತೆ. ಆಫರ್ ಲೆಟರ್ ಎತ್ಕೊಂಡು ಅವ್ರ ಅಪ್ಪನ ಹತ್ರ ಹೋದ. ಅಪ್ಪ, ಅವತ್ತು ನೀವು ಹೇಳಿದ ಮಾತಿಗೆ ಇವತ್ತು ನನ್ಗೆ ಅರ್ಥ ಸಿಗ್ತಿದೆ. ನಮ್ಮ ಜೀವನದಲ್ಲಿ ತುಂಬಾ ವಿಷಯ ಡಿಲೇ ಆಗಿರ್ಬೋದು, ಆದ್ರೆ ನಾನು ಯಾವ್ದ್ರಲ್ಲೂ ಡಿಫೀಟ್ ಆಗಿಲ್ಲ ಅಪ್ಪ. ತಾಳ್ಮೆಯಿಂದ ಕಾದ್ರೆ ನನಗೂ ಒಂದಿನ ಗೆಲುವನ್ನೋದು ಸಿಕ್ಕೇ ಸಿಗುತ್ತೆ. ತನ್ನ ಕೈಲಿದ್ದ ಆಫರ್ ಲೆಟರ್ನ ಅವ್ರ ಅಪ್ಪನ ಕೊಟ್ಟು ಗಟ್ಟಿಯಾಗಿ ತಪ್ಕೊಂಡ. ಈ ಕಥೆಯಿಂದ ನೀವೇನ್ ಕಲಿಬೋದು ಹೇಳಿ? ಮನುಷ್ಯನ್ಗೆ ಬಹಳ ಮುಖ್ಯವಾಗಿರೋದು ತಾಳ್ಮೆ. ಮತ್ತೆ ಅವ್ರ ಅಪ್ಪ ಹೇಳಿದ ಮಾತು, ಯಾವುದೋ ಒಂದು ಕೆಲಸ ಡಿಲೇ ಆಗ್ತಿದೆ ಅಂದ್ರೆ ತಪ್ಪಾರಿ ಹಿಡಿದಿದ್ದೀರಾ ಅಂತಲ್ಲ, ನಿಮ್ಗೊಂದು ದೊಡ್ಡ ಗೆಲುವು ಕಾದಿದೆ ಅಂತ ಅರ್ಥ. ಈ ಕತೆ ನಿಮ್ಮ ಮನ್ಸಲ್ಲಿ ಉಳಿದಿದೆ ಅಂತ ನಾನು ಚೆನ್ನಾಗಿ ನಂಬ್ತೀನಿ. ಮನ್ಸಲ್ಲೂ ಇಟ್ಕೊಳ್ಳಿ. ಈ ಕತೆ ನಿಮ್ಮ ಮನ್ಸು ತಟ್ಟಿರೋದ್ರಿಂದ ಲೈಕ್ ಮಾಡಿ. ಜೀವನದಲ್ಲಿ ಈ ಕತೆ ಇನ್ನೊಬ್ರಿಗೂ ತಲುಪಬೇಕು ಅಂದ್ರೆ ಶೇರ್ ಮಾಡಿ. ಈ ತರ ಕತೆಗಳಿಗಾಗಿ ಮೌನ ತನಿಖಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್. ಆದಷ್ಟು ಬೇಗ ಇನ್ನೊಂದು ಕತೆನ ತನಿಖೆ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಪ್ರೀತಿಯ ಗೌತಮ್, ಸೈನಿಂಗ್ ಆಫ್.